ನಾಳೆ ದಿನಾಂಕ 22/12/2025 ಧಾರವಾಡ ಕಲಾಭವನ ಎದುರುಗಡೆ ನಾಳೆ ಬೆಳಗ್ಗೆ 11 ಗಂಟೆಗೆ ಇದು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಎಲ್ಲ ಸಂಘಟನಾತ್ಮಕವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದು ಏನು ಹೋರಾಟಪ್ಪ ಅಂತಂದ್ರೆ, ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ SC/ST ಸಮುದಾಯಕ್ಕೆ ಮೀಸಲಾಗಿ ಒಂದು ಇಲಾಖೆ ಇವತ್ತು ಸರ್ಕಾರ DCRE ಇರ್ತಕ್ಕಂಥ ಒಂದು ಒಂದು ಇಲಾಖೆಯನ್ನ ಇವತ್ತು ನಮಗಾಗಿ ಕೊಟ್ಟಿದೆ. ಆ ಇಲಾಖೆಯಲ್ಲಿ ಇವತ್ತು CP ಆಗಿ ಕೆಲಸ ಮಾಡ್ತಕ್ಕಂಥ, ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಕ್ಕಂಥ ವೀರಭದ್ರಪ್ಪ ಕಡಿಯವರು ಹಾಗೂ ಅದರ ಜೊತೆಗೆ ಒಂದು ಅರಣ್ಯ ಇಲಾಖೆಯ ACF ಆಗಿರ್ತಕ್ಕಂಥ ಅಶೋಕ್ ಹಪ್ಪಳದ ಎಂಬ ವ್ಯಕ್ತಿ ಅಧಿಕಾರಿಗಳು ಇವರ ಒಂದು ವರ್ತನೆಯನ್ನು ಮತ್ತು ಇವರ ಒಂದು ದರ್ಪವನ್ನು, ಇವರೊಂದು ಅಧಿಕಾರದ ನಿರ್ಲಕ್ಷ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದನ್ನು ಖಂಡಿಸಿ ನಾಳೆ ಬೆಳಗ್ಗೆ ಒಂದು ಹೋರಾಟವನ್ನು ನಾವು ಎಲ್ಲ ನಾಯಕರುಗಳು ಸೇರಿ ಅವರ ಒಂದು ಎಲ್ಲ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈಗ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರುವ ಕಾರಣ ಇವತ್ತೇನು CPI ಆಗಿರ್ತಕ್ಕಂಥ ವೀರಭದ್ರಪ್ಪ ಕಡಿಯವರು ಸುಮಾರು ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಯಾವುದೇ ಜನಾಂಗ ಹೋದರೂ ಕೂಡ ಸರಿಯಾದ ರೀತಿಯಿಂದ ಮಾಹಿತಿ ಕೊಡದೆ ಅವ್ರ ಮೇಲೆ ಯಾರು ದೂರು ಕೊಡ್ಲಿಕ್ಕೆ ಹೋಗಿರ್ತಾರೋ ಆರೋಪಿಗಳಿಗೆ ಏನು ಒಂದು ಅವ್ರ ಜೊತೆಗೆ ಆರೋಪಿಗಳ ಜೊತೆಗೆ ಶಾಮೀಲಾಗ್ತಕ್ಕಂಥ ಕೆಲಸ ಮಾಡೋದು ಮತ್ತು ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ಕೊಡೋದು, ಅವ್ರಿಗೆ ಬೆದರಿಸೋದು ಮತ್ತು ಹೊಳ್ಳಿ ಯಾವುದೇ ರೀತಿಯಿಂದ FR ಕೂಡ ದಾಖಲು ಮಾಡದೆ ಸುಮ್ಮನೆ ಏನೋ ಒಂದು ಹೇಳ್ಕೊಂಡು ಓಡಾಡಿಸಿ ಈ ಸಮಾಜವನ್ನ ಎಲ್ಲೋ ಒಂದು ಕಡೆ ಅಲ್ದಾಡಿಸುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಅದಕ್ಕಾಗಿ ಅವರ ಒಂದು ನಿರ್ಲಕ್ಷ್ಯ ಮತ್ತು ಅವರ ಒಂದು ಈ ದಲಿತ ವಿರೋಧಿ ದರ್ಪವನ್ನ ನಿಲ್ಲಿಸಬೇಕಂತ ಹೇಳ್ಬಿಟ್ಟು ಅವರ ವಿರುದ್ಧನೂ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಅಶೋಕ್ ಹಪ್ಪಳದ ಎಂಬ ಒಬ್ಬ ACF ಅರಣ್ಯ ಇಲಾಖೆ ಅಧಿಕಾರಿಗಳು ಅವರು ಮತ್ತು ಅವರ ಕುಟುಂಬದ ಕೆಲವೊಂದು ಮಕ್ಕಳು ಎಲ್ಲ ಸೇರಿ ತಮ್ಮ ಮಕ್ಕಳ ಜೊತೆಗೆ ಸೇರಿ ಸುಮಾರು ಸಾರ್ವಜನಿಕರಿಗೆ ಬರೇ ಇದರಲ್ಲಿ SC/ST ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇನ್ನಿತರೆ ಎಲ್ಲ ಮೇಲ್ವರ್ಗದ ಸಮುದಾಯಕ್ಕೂ ಕೂಡ ಎಲ್ಲ ಸಾರ್ವಜನಿಕರಿಗೆ ಸುಮಾರಷ್ಟು ದುಡ್ಡುಗಳನ್ನ ಅವರ ಕಡೆಯಿಂದ ತಕ್ಕೊಂಡು 7 ಕೋಟಿ ದುಡ್ಡು, ಸುಮಾರು ಸಾರ್ವಜನಿಕರದ್ದು 7 ಕೋಟಿ ಹಣವನ್ನ ಅದು ಮಾಡಿಕೊಡ್ತೇವೆ, ಇದು ಮಾಡಿಕೊಡ್ತೇವೆ, ನೌಕರಿ ಮಾಡಿಕೊಡ್ತೇವೆ ಅಂತ ಏನೇನೋ ಹೇಳಿ ಜನರ ಕಡೆ ಪಾಪ ಸಾಲ ಸೂಲ ಮಾಡಿ ಸುಮಾರು ಅವರು ಜೀವನಗಳನ್ನು ಒತ್ತೆ ಇಟ್ಟು ತಂದು ಅವರಿಗೆ ದುಡ್ಡನ್ನು ಸುರಿದಿದ್ದಾರೆ. ಹಾಗಾಗಿ ಸಾರ್ವಜನಿಕರಿಗೆ ಬಹಳಷ್ಟು ಮೋಸ ಮಾಡ್ತಕ್ಕಂಥ ಕೆಲಸ ಈ ಅಶೋಕ್ ಹಪ್ಪಳದ ಕುಟುಂಬದವರು ಮತ್ತು ಅವರು ಸೇರಿ ಮಾಡಿದಂತ ಒಂದು ದೊಡ್ಡ ದ್ರೋಹದ ಕೆಲಸ. ಹಾಗಾಗಿ ಅದನ್ನು ಕೂಡ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ನಾಳೆ ಬೆಳಗ್ಗೆ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ಮತ್ತು ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತಮ್ಮ ಸ್ನೇಹಿತರ ಮತ್ತು ಜೊತೆಗಾರರ ಸಮೇತವಾಗಿ ತಾವು ಬಂದು ನಾಳೆ ಬೆಳಗ್ಗೆ 11 ಗಂಟೆಗೆ ಸೋಮವಾರ 22ನೇ ತಾರೀಕು 12ನೇ ತಿಂಗಳ 25 2000 ಈ ಒಂದು ದಿನದಂದು ನಾಳೆ ತಾವೆಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ನಾಯಕರುಗಳು ಕೂಡ ತಾವು ಕೂಡ ಬಂದು ಒಂದು ಭಾಗವಹಿಸಿ ನಮಗೆ ಒಂದು ಶಕ್ತಿಯನ್ನು ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ತಾವೆಲ್ಲರೂ ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಜೈ ಭೀಮ್, ಕ್ರಾಂತಿಕಾರಿ ಜೈ ಭೀಮ್ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.